ಪ್ರತಿಯೊಂದು ರಸ್ತೆಯಲ್ಲೂ ಪಾದಚಾರಿಗಳಿಗೆ ಅತಿಕ್ರಮಣ ಮುಕ್ತವಾಗಿ ನಡೆಯುವ ಸ್ಥಳ ಕಲ್ಪಿಸಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ. ಭಾರತದ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವೊಂದರಲ್ಲಿ ದೇಶದ ಪ್ರತಿಯೊಂದು ರಸ್ತೆಯಲ್ಲೂ ಪಾದಚಾರಿಗಳಿಗೆ ಸುರಕ್ಷಿತ, ಸ್ಪಷ್ಟವಾಗಿ ಗುರುತಿಸಲಾದ ಹಾಗೂ ಅತಿಕ್ರಮಣ ಮುಕ್ತವಾಗಿ ನಡೆಯುವ ಸ್ಥಳ ಫುಟ್ಪಾತ್ ವಾಕರ್ಸ್ ಸ್ಪೇಸ್ ಇರಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಸುಪ್ರೀಂ ಕೋರ್ಟ್ ಏನು ಹೇಳಿತು? ನ್ಯಾಯಮೂರ್ತಿಗಳಾದ ಪಿ.ಎಸ್. ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರ ಪೀಠವು ರಸ್ತೆ ಇರುವ ಎಲ್ಲೆಡೆ ಪಾದಚಾರಿಗಳಿಗೆ ಪ್ರತ್ಯೇಕವಾಗಿ ನಡೆಯುವ ಸ್ಥಳವನ್ನು ಗುರುತಿಸಬೇಕು. ಆ ಸ್ಥಳವನ್ನು ಯಾವುದೇ ಅತಿಕ್ರಮಣದಿಂದ ಮುಕ್ತವಾಗಿಡಬೇಕು. ದೊಡ್ಡ ಮೊತ್ತದ ವೆಚ್ಚ ಮಾಡುವ ಅಗತ್ಯವಿಲ್ಲ. ಆರಂಭದಲ್ಲಿ ಕೇವಲ ಗುರುತು ಹಾಕಿದರೂ ಸಾಕು. ಪಾದಚಾರಿಗಳು ಯಾವುದೇ ಭಯವಿಲ್ಲದೆ ಸುರಕ್ಷಿತವಾಗಿ ನಡೆಯುವಂತಿರಬೇಕು ಎಂದು ತಿಳಿಸಿದೆ. ಪಾದಚಾರಿಗಳ ಹಕ್ಕು ಮೂಲಭೂತ ಹಕ್ಕು. ಸುಪ್ರೀಂ ಕೋರ್ಟ್ ಈಗಾಗಲೇ ನೀಡಿರುವ ತೀರ್ಪಿನಲ್ಲಿ ಪಾದಚಾರಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯುವ ಹಕ್ಕು ಭಾರತದ ಸಂವಿಧಾನದ ಮೂಲಭೂತ ಹಕ್ಕಿನ ಭಾಗವಾಗಿದೆ ಎಂದು ಘೋಷಿಸಿದೆ. ಈ ಹಕ್ಕು ಸಂವಿಧಾನದ ಅನುಚ್ಛೇದ 19(1) ಸಂಚರಿಸುವ ಸ್ವಾತಂತ್ರ್ಯ ಮತ್ತು ಅನುಚ್ಛೇದ 21 ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕುಗಳೊಂದಿಗೆ ಸಂಬಂಧ ಹೊಂದಿದೆ ಎಂದು ಸ್ಪಷ್ಟಪಡಿಸಿದೆ. ಯಾರ ಜವಾಬ್ದಾರಿ? ಸುಪ್ರೀಂ ಕೋರ್ಟ್ ಪ್ರಕಾರ ಈ ಜವಾಬ್ದಾರಿ ನಗರಾಭಿವೃದ್ಧಿ ಪ್ರಾಧಿಕಾರಗಳು, ಮಹಾನಗರ ಪಾಲಿಕೆಗಳು, ನಗರಸಭೆಗಳು, ಪುರಸಭೆಗಳು, ಗ್ರಾಮ ಪಂಚಾಯಿತಿಗಳು ಇವರ ಮೇಲಿದೆ. ಇವರು ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಿ, ನಿರ್ವಹಿಸಿ ಹಾಗೂ ಅತಿಕ್ರಮಣದಿಂದ ರಕ್ಷಿಸಬೇಕು. ಅತಿಕ್ರಮಣದ ವಿರುದ್ಧ ಕ್ರಮ. ಪಾದಚಾರಿ ಮಾರ್ಗಗಳನ್ನು ಅಂಗಡಿಗಳು, ವಾಹನ ನಿಲುಗಡೆ, ಕಟ್ಟಡಗಳು ಅಥವಾ ಇತರೆ ಅತಿಕ್ರಮಣಗಳಿಂದ ಮುಚ್ಚಬಾರದು. ಅಂತಹ ಅತಿಕ್ರಮಣಗಳನ್ನು ತೆರವುಗೊಳಿಸುವುದು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳ ಕರ್ತವ್ಯವಾಗಿದೆ. ಸಾರ್ವಜನಿಕರಿಗೆ ಈ ತೀರ್ಪಿನ ಮಹತ್ವ. ಈ ತೀರ್ಪಿನ ನಂತರ ಪಾದಚಾರಿ ಮಾರ್ಗಗಳ ಅತಿಕ್ರಮಣದ ವಿರುದ್ಧ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಬಹುದು. ಅಗತ್ಯವಿದ್ದರೆ ನ್ಯಾಯಾಲಯದ ಮೊರೆ ಹೋಗಿ ತಮ್ಮ ಹಕ್ಕನ್ನು ಕೋರಬಹುದು. ಸ್ಥಳೀಯ ಸಂಸ್ಥೆಗಳು ಪಾದಚಾರಿಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗುತ್ತದೆ. ಸಂದೇಶ: ರಸ್ತೆಗಳು ವಾಹನಗಳಿಗಷ್ಟೇ ಅಲ್ಲ, ಪಾದಚಾರಿಗಳಿಗೂ ಸಮಾನ ಹಕ್ಕಿದೆ. ಪಾದಚಾರಿ ಮಾರ್ಗವು ಮೂಲಭೂತ ಹಕ್ಕಿನ ಭಾಗವಾಗಿದೆ. ಅದನ್ನು ಅತಿಕ್ರಮಣ ಮುಕ್ತವಾಗಿಡುವುದು ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳ ಕಾನೂನುಬದ್ಧ ಜವಾಬ್ದಾರಿಯಾಗಿದೆ. ಶ್ರೀಕಾಂತ್, ಟಿ.ವಿ. ವಕೀಲರು.